ಯಲ್ಲಾಪುರದ ಸರ್ವೆ ನಂಬರ್ 115ರ ಜಮೀನಿನಲ್ಲಿ ಮನೆ ಧ್ವಂಸಗೊಂಡಿದೆ ಎಂದು ವಿಶ್ವನಾಥ್ ನೀಡಿದ ಆರೋಪವನ್ನ ಜಮೀನು ಮಾಲೀಕರಾದ ಮಧುಕುಮಾರ್ ತಳ್ಳಿ ಹಾಕಿದ್ದಾರೆ. ಅವರು ಹೇಳಿದ್ರು, ವಿಶ್ವನಾಥ್ ಸ್ವತಃ ಸರ್ವೆಗೆ ಸಹಿ ಹಾಕಿದ್ರು. ನಾವು ಕೋರ್ಟ್ ಆದೇಶವಿಲ್ಲದೆ ಮನೆ ಧ್ವಂಸ ಮಾಡುವ ಪ್ರಶ್ನೆಯೇ ಇಲ್ಲ. ಸುಳ್ಳು ಆರೋಪಗಳಿಂದ ನಮ್ಮ ಮೇಲೆ ಒತ್ತಡ ಹೇರ್ತಿದ್ದಾರೆ ಎಂದು ಆರೋಪಿಸಿದ್ರು. ಈ ಕುರಿತು ದಾಖಲೆಗಳನ್ನು ಪೊಲೀಸರಿಗೆ ನೀಡಲಾಗಿದೆ ಎಂದು ತಿಳಿಸಿದ್ರು. 19 ಕುಂಟೆ ನಮ್ಮ ಜಾಗದ ಪಕ್ಕದಲ್ಲಿದೆ. ನಮ್ಮದು 33 ಕುಂಟೆ ಇದೆ. ಈ ಜಾಗ ಪೂರ್ತಿ 33 ಕುಂಟೆ ಇದೆ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಇವ್ರನ್ನ ಕರೆಸ್ತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಕರೆಸಿಬಿಟ್ಟು ಕಸ್ಬಾದಲ್ಲಿ ಇವ್ರು ನೋಡಪ್ಪ ಈ ಜಾಗ ಸರ್ವೆ ಮಾಡಿಸಿದ್ದೀರಾ ಅವರೇ ಸರ್ವೆ ಮಾಡಿಸ್ತಾರೆ. ನಮ್ಮ ಸರ್ವೆಗೆ ಅವ್ರು ಒಪ್ಪಲಿಲ್ಲ. ನಾವು 10 ಸಾರಿ ಸರ್ವೆ ಮಾಡಿಸಿದ್ರು ಅವ್ರು ಒಪ್ಪಲಿಲ್ಲ. ಸರಿ ಅವರೇ ಸರ್ವೆ ಮಾಡಿಸ್ರಿ ಅಂತ ಹೇಳಿದಾಗ ಅವರೇ ಸರ್ವೆ ಮಾಡಿಸ್ತಾರೆ. ಸರ್ವೆ ಮಾಡಿಸಿ ಬಂದು ಸೈನೆಲ್ಲ ಮಾಡ್ತಾರೆ. ಕಲ್ಲಿನ ಕೂಚ ಎಲ್ಲನೂ ಉಣಿಸ್ತಾರೆ ಅವರೇ ಮಾರ್ಕ್ ಮಾಡಿ. ಆ ಮಾರ್ಕ್ ಪ್ರಕಾರವಾಗಿ ಇರ್ತೈತೆ. ಮತ್ತು ಈ ಪೊಲೀಸ್ ಸ್ಟೇಷನ್ಗೆ ಬಂದು ಈ ಜಾಗ ಸರ್ವೆ ಮಾಡಿರೋದು ಸರಿ ಇಲ್ಲ ಅಂತೇಳಿ ಸುಮ್ಮನೆ ಸುಳ್ಳು ಆಪಾದನೆ ಮಾಡ್ತಾ ಇರ್ತಾರೆ ನಮ್ಮ ಮೇಲೆ. ಆವಾಗ ಟೈಮ್ ತೊಗೊಳ್ತಾರೆ. ಏನು 4 ತಿಂಗಳು ಟೈಮ್ ತೊಗೊಂಡು ಅಲ್ಲಿ 4 ತಿಂಗಳಲ್ಲ, 4 ತಿಂಗಳು ಹಿಂದೆ ಕೊಟ್ಟಿರೋದು ವಾರ ಟೈಮ್ ತೊಗೊಳ್ತಾರೆ. ವಾರ ಟೈಮ್ ತೊಗೊಂಡು ಮಾಡೋದೇ ಇಲ್ಲ. ಸರ್ವೇನೂ ಮಾಡಿಸಲ್ಲ. ಸರ್ವೆ ಮಾಡಿಸಿ ನೀವು ಕಾಂಪೌಂಡ್ ಮಾಡಿ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಸರ್ವೇನೂ ಮಾಡಿಸಲ್ಲ, ಏನೂ ಇಲ್ಲ. ಸುಮ್ಮನೆ ಮತ್ತೆ ಇನ್ನೊಂದು ಸಾರಿ ನಾವು ಫೋನ್ ಮಾಡಿದಾಗ ಪೊಲೀಸ್ನವ್ರು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ ಹಿಂಗೆ ಕಾಲ ಹಾಕ್ಕೊಂಬರ್ತಾರೆ. ಆಮೇಲೆ ಇದಕ್ಕೆ ಮುಂಚೆ ನಾಗರಾಜ್ ಅಂತ ಕರ್ಕೊಂಬರ್ತಾರೆ ನ್ಯಾಯ ಅವರು ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಬಿಟ್ಟು ನಿಮ್ದೆಲ್ಲ ಕರೆಕ್ಟಾಗಿದೆ, ಯಾಕಯ್ಯ ಬಿಟ್ಕೊಡು ಅಂತ ಹೇಳ್ತಾರೆ. ಆ ಪಕ್ಕದ್ದು ಅವರು ಒತ್ತುವರಿ ಮಾಡಿದ್ದಾರೆ ಅಂತಾರೆ. ಅದನ್ನು ಖಾಲಿ ಮಾಡಿಸಿ ಮಾಡಿಕೊಡ್ತೀವಿ ಅಂತ ಅವರು ಹೇಳ್ತಾರೆ. ಅವ್ರ ಅಪ್ಪಯ್ಯನವ್ರ ಹೆಸರೇನು ಕೇಶವ ಅಂತೇಳಿ ಅವ್ರನ್ನ ಕರ್ಕೊಂಬರ್ತಾರೆ. ನಾಗರಾಜ್ ದೊಡ್ಡ ತುಮಕೂರು ಅವ್ರನ್ನ ಕರ್ಕೊಂಬರ್ತಾರೆ. ಇನ್ನು ಲೋಕಲ್ನಲ್ಲಿ ಬಾಸೆಟಳ್ಳಿ ಲೀಡರ್ಗಳನ್ನೆಲ್ಲ ಕರ್ಕೊಂಬರ್ತಾರೆ. ಎಲ್ಲರೂ ಅವ್ರು ನಮ್ಮ ಪರವಾಗಿ ಹೇಳ್ಬಿಟ್ಟು ಹೋಗ್ತಾರೆ. ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ, ನೀವು ಮಾಡ್ಕೊಬೋದು. ಅವ್ರಿಗೆ ಬೈದ್ಬಿಟ್ಟು ಹೋಗ್ತಾರೆ. ಇವ್ರ ಪರವಾಗಿದ್ದಾರೆ. ನಾವು ಆಯಿತು ಅಂತೇಳಿ ಇವ್ರು ಕಲ್ಕೂಚ ಹಾಕಿರೋದನ್ನು ನಾವು ಕಾಂಪೌಂಡ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಹೊಡೆದಾಕಿದ್ದಾರೆ ಅಂತೇಳಿ ಮನೆ ನಿಮಗೆ ಸುಮ್ಮನೆ ಆದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಹೊಡೆದಾಕಿರೋದು ಅವರೇ, ನಮ್ಮದಲ್ಲ. ಹೊಡೆದಾಕಂಗಿದ್ದಿದ್ರೆ ನಾವು ಏನು ಬೇಕು ಕೋರ್ಟ್ನಲ್ಲಿ ಆರ್ಡರ್ ತೊಗೊಂಡು ಬಂದು ಹೊಡಿತಿದ್ವಿ. ಖಾಲಿ ಮಾಡಪ್ಪ ಅಂದರೆ ಖಾಲಿ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಬಂದು ಇಲ್ಲಿ ಹೊಡೆದಾಕಿ ಅದೇನೋ ಕುರಿಗೆ ಕಾಲು ಬಿಟ್ಟು ಆಮೇಲೆ ಕೋಳಿಗೆ ಏನೋ ಸತ್ತೋಯ್ತು, ಇವೆಲ್ಲ ನಾವು ಮಾಡಿದವರಲ್ಲ. ಎಲ್ಲ ಮಾಡಿರೋರು ಅವರೇನೆ. ವಿಶ್ವನಾಥ್ ಅಂತ ಈ ಜಾಗಕ್ಕೆ ನಮ್ಮ ಪಕ್ಕದ ಜಾಗ. ಅವ್ರಿಗೇನು ಅಂದರೆ ಫ್ರಂಟ್ನಲ್ಲಿ ಅವ್ರಿಗೆ ಜಾಗ ಇಲ್ಲ ರೋಡ್ಗೆ. ನಮ್ಮನ್ನು ಆ ಜಾಗ ತೊಗೊಳ್ಳಿ ಅಂತ ಬಲಂತ. ನಮಗೆ ಅವಶ್ಯಕತೆ ಇಲ್ಲ, ಅವ್ರಿಗೆ ರೋಡ್ ಇಲ್ಲ. ಇವಾಗ ನಾವು ಈ ಜಾಗ ತೊಗೊಂಡ್ರೇ ರೋಡು ಇಲ್ಲ, ನಮ್ಮ ಜಾಗನೇ ತಗೊಂಬಿಡಪ್ಪ ಅಂದ್ರೂ ಅದನ್ನು ಒಪ್ಪಲಿಲ್ಲ. 6 ಅಡಿಗೆ 380 ಅಡಿ ಫ್ರೀಯಾಗಿ ಕೊಟ್ಬಿಟ್ಟಿದ್ದೀವಿ. ನಮಗೆ ಓಲಿ ಕ್ರಾಸಾಗಿ ಬರುತ್ತೆ ಕೊಡಿ ಅಂದ್ರೆ ಅದನ್ನು ಮಾಡಿಬಿಟ್ಟಿದ್ವಿ ಹಳೆ ಸ್ಕೆಚ್ನಲ್ಲಿ. ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ನೋಡ್ರಿ, ಇವರೇ ಹೋಗಿದ್ದಾರೆ. ಇಲ್ಲಿ DC ಆಫೀಸ್ಗೆ ಹೋಗ್ತಾರೆ. DC ಆಫೀಸ್ನಲ್ಲಿ ನೀವು ಸರ್ವೆ ಮಾಡಿಸಿ ಏನೈತೆ ಅದ್ಬಸ್ತ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಇವರೇ ಸರ್ವೆ ಮಾಡಿಸಿರೋ ಕಾಪಿ ಇದು. ಮೊನ್ನೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ.